ಇನ್ಸ್ಟಾಗ್ರಾಮಲ್ಲಿ 2026ರಲ್ಲಿ ಹೊಸದಾಗಿ ತುಂಬಾ ಫೀಚರ್ಸ್ಗಳು ಆ್ಯಡ್ ಆಗಿದೆ. ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ. ಸೊ ಬನ್ನಿ ಈ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಫೀಚರ್ ಬಗ್ಗೆ ಹೋಗೋಣ ಸ್ಟ್ರೈಟಾಗಿ. ಸೊ ಮೊದಲೇ ಫೀಚರ್ ಬಂದುಬಿಟ್ಟು 20 ನಿಮಿಷದವರೆಗೂ ನೀವು ಇವಾಗ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು. ಮೊದಲಿಗೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೀಲ್ ಅನ್ನೋ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಆಮೇಲೆ ನೀವು ಅಪ್ ಟು 20 ಮಿನಿಟ್ಸ್ ಇರೋ ವಿಡಿಯೋ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ನೋಡಿ, ನಾವಿಲ್ಲಿ 18 ನಿಮಿಷ ಇರೋ ವಿಡಿಯೋವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಶೇರ್ ಮಾಡಿ ತೋರಿಸ್ತೀನಿ. ಸೊ ಶೇರ್ ಮಾಡಿ. ಸೊ ಕ್ಯಾಪ್ಷನ್ಸು ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಳಿ. ಆಮೇಲೆ ಸ್ಟ್ರೈಟಾಗಿ ಶೇರ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಏನೇನು ಬೇಕೋ ಎಲ್ಲ ಆ್ಯಡ್ ಮಾಡಿಕೊಂಡು ಶೇರ್ನ ಮೇಲೆ ಕ್ಲಿಕ್ ಮಾಡಿ. ತುಂಬಾ ಟೈಮ್ ಬೇಕಾಗುತ್ತೆ ಇದು ಅಪ್ಲೋಡ್ ಆಗೋದಕ್ಕೆ, 18 ನಿಮಿಷ ಆಗಿರೋದ್ರಿಂದ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೋಡಿ ರೀಲ್ಸ್ ಸೆಕ್ಷನ್ನಲ್ಲೇ ಇದು ಕಾಣಿಸುತ್ತೆ. ಸೊ ಬೇಕಾದರೆ ಡ್ಯೂರೇಷನ್ ಕೂಡ ನೋಡಿ, 18 ನಿಮಿಷ ವಿಡಿಯೋ 18 ನಿಮಿಷನೇ ಬಂದಿದೆ. ಸೊ ಇದು ಒಂದು ಅಪ್ಡೇಟ್, ಮೋಸ್ಟ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇನ್ನು ಎರಡನೇದಾಗಿ ಆಟೋ ಸ್ಕ್ರೋಲು, ಇದು ತುಂಬ ಜನರಿಗೆ ಗೊತ್ತಿರ್ಬೋದು. ರೀಲ್ ಮುಗಿದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಸ್ಕ್ರೋಲ್ ಆಗುತ್ತೆ. ಇದನ್ನು ಎನೇಬಲ್ ಮಾಡಲು ಯಾವುದಾದ್ರೂ ರೀಲ್ ಓಪನ್ ಮಾಡಿಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ಬಳಿಕ ಆಟೋ ಸ್ಕ್ರೋಲ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅದನ್ನು ನೀವು ಎನೇಬಲ್ ಮಾಡಬೇಕಾಗುತ್ತೆ. ಸೊ ಇವಾಗ ರೀಲ್ ಎಂಡ್ ಆದ ತಕ್ಷಣ ಅದೇನೇ ಇನ್ನೊಂದು ರೀಲ್ಗೆ ಮೂವ್ ಆಗುತ್ತೆ. ಸೊ ನೀವೇನು ಸ್ವೈಪ್ ಅಪ್ ಮಾಡಬೇಕು ಅಂತ ಏನಿಲ್ಲ. ಸೊ ಇದು ಒಂದು ಫೀಚರು. ಸೊ ಇದು ತುಂಬ ಜನರಿಗೆ ಗೊತ್ತಿದೆ ಅಂತ ಅನಿಸುತ್ತೆ, ಆದರೂ ಹೊಸದಾಗಿ ಆ್ಯಡ್ ಮಾಡಿರೋದು. ಮೋಸ್ಟ್ಲಿ ಎಲ್ರಿಗೂ ಬಂದಿಲ್ಲ ಅಂತ ಕೂಡ ಅನಿಸುತ್ತೆ. ಸೊ ಇದು ಎರಡನೇ ಫೀಚರು. ಮೂರನೇ ಫೀಚರ್ ಬಗ್ಗೆ ಇವಾಗ ನಾವು ನೋಡೋಣ. ನಿಮ್ಮ ರೀಲ್ಸ್ನಲ್ಲಿ ಇನ್ನೊಂದು ರೀಲ್ಸ್ ಅಥವಾ ಇನ್ನೊಂದು ಅಕೌಂಟನ್ನು ಈ ರೀತಿ ಟ್ಯಾಗ್ ಮಾಡಿರೋದನ್ನು ನೀವು ನೋಡಿರ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ಮೊದಲಿಗೆ ನೀವು ಎಡಿಟ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರ್ನಿಂದ. ಎಡಿಟ್ಸ್ ಆ್ಯಪ್ ಡೌನ್ಲೋಡ್ ಮಾಡಿ ಅದನ್ನು ಓಪನ್ ಮಾಡಿ, ನಿಮ್ಮ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ. ಅದಾದ ಬಳಿಕ ಇಲ್ಲಿ ಕೆಳಗೆ ಲಿಂಕ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ರೀಲ್ಸ್ ಮತ್ತು ಅಕೌಂಟ್ ಅಂತ 2 ಆಪ್ಷನ್ ಇರುತ್ತೆ. ರೀಲ್ಸನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಅಕೌಂಟ್ಸನ್ನು ಆ್ಯಡ್ ಮಾಡ್ಬೋದು. ಫಸ್ಟು ನಾನು ರೀಲ್ಸ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಮ್ಮ ಅಕೌಂಟ್ದೇ ಇನ್ನೊಂದು ರೀಲ್ಸನ್ನು ಆ್ಯಡ್ ಮಾಡಲು ಮೈ ರೀಲ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನನ್ನ ಅಕೌಂಟ್ನ ಇನ್ನೊಂದು ರೀಲನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಇನ್ನೊಂದು ರೀಲನ್ನು ಸೆಲೆಕ್ಟ್ ಮಾಡಿ ಈ ಥರ ನೀವು ಅಡ್ಜಸ್ಟ್ ಮಾಡ್ಬೋದು ಆ ರೀಲ್ನ ಪೊಸಿಷನನ್ನು ವಿಡಿಯೋದಲ್ಲಿ. ಸೊ ನಾನು ಈಗ ಮೇಲ್ಗಡೆ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅಕೌಂಟನ್ನು ಆ್ಯಡ್ ಮಾಡಲು ಮತ್ತೊಮ್ಮೆ ಬ್ಯಾಕ್ ಬಂದು ಲಿಂಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಕೌಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಅದಾದ ಬಳಿಕ ಲಿಂಕ್ ಅಂತ ಇದೆ, ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಲಿಂಕನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಆವಾಗ ನಿಮ್ಮ ಅಕೌಂಟ್ ಇಲ್ಲಿ ತೋರಿಸುತ್ತೆ ಹೆಸರು. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಅಕೌಂಟನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಇದು ಕ್ಲಿಕ್ಕೇಬಲ್ ಲಿಂಕ್ಸ್ ಆಗಿರುತ್ತೆ. ಯಾರಾದರೂ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಡೈರೆಕ್ಟಾಗಿ ಆ ಅಕೌಂಟ್ಗೆ ಹೋಗ್ತಾರೆ. ಸೊ ಇವಾಗ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿ, ಪೊಸಿಷನನ್ನು ಸೆಟ್ ಮಾಡಿ ಎಲ್ಲಿ ಬೇಕು ಅಲ್ಲಿ ಅಂತ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆದ ತಕ್ಷಣ ನೀವು ಅದನ್ನು ಶೇರ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಇಲ್ಲಿ ಇನ್ಸ್ಟಾಗ್ರಾಮ್ ಐಕಾನ್ ತೋರಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಹೋಗುತ್ತೆ ಅದು. ಸೊ ನಿಮಗೆ ಬೇಕಾದ ಕ್ಯಾಪ್ಷನ್, ಮ್ಯೂಸಿಕ್, ಹಾಗೆಯೇ ಕವರ್, ಫೋಟೋ ಎಲ್ಲನೂ ಸೆಟ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಕ್ಸ್ಪೋರ್ಟ್ ಆದ ಬಳಿಕ ಅದನ್ನು ಓಪನ್ ಮಾಡಿದ್ರೆ 2 ಕ್ಲಿಕ್ಕೇಬಲ್ ಲಿಂಕ್ಸ್ಗಳು ಬರುತ್ತೆ. ಯಾರಾದರೂ ನೀವು ಅಲ್ಲಿ ಆ್ಯಡ್ ಮಾಡಿರೋ ಅಕೌಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ಅಕೌಂಟಿಗೆ ಅವರು ಹೋಗ್ತಾರೆ. ಸೊ ಇದರೊಂದಿಗೆ ಫಾಲೋವರ್ಸ್ ಬರೋ ಚಾನ್ಸಸ್ಗಳು ಕೂಡ ಇರುತ್ತೆ. ಇನ್ನು ರೀಲ್ಸನ್ನು ಕೂಡ ಟ್ಯಾಪ್ ಮಾಡೋ ಮುಖಾಂತರ ಇನ್ನೊಂದು ರೀಲ್ಸ್ಗೆ ಹೋಗ್ಬೋದು. ಸೊ ಈ ಥರ 2 ಕ್ಲಿಕ್ಕೇಬಲ್ ಲಿಂಕ್ಸ್ಗಳನ್ನು ಎಡಿಟ್ಸ್ ಆ್ಯಪ್ನ ಮುಖಾಂತರ ನಾವು ಹಾಕೊಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್ನ ಬಗ್ಗೆ ಬರೋದಾದರೆ, ಮೋಸ್ಟ್ ವಾಚ್ಡ್ ರೀಲ್ಸನ್ನು ನೋಡ್ಬೋದು. ಸೊ ಯಾರ್ದಾದ್ರೂ ಅಕೌಂಟ್ ಓಪನ್ ಮಾಡಿಕೊಂಡು ರೀಲ್ಸ್ ಸೆಕ್ಷನ್ಗೆ ಹೋಗಿ. ಸೊ ರೀಲ್ಸ್ನ ಇಲ್ಲಿ ಟ್ಯಾಪ್ ಮಾಡಿ. ಸೊ ಇಲ್ಲಿ ಮೋಸ್ಟ್ ವ್ಯೂಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಅಕೌಂಟ್ನಲ್ಲಿ ಜಾಸ್ತಿ ವ್ಯೂಸ್ ಆದ ವಿಡಿಯೋಸ್ ಮೊದಲು ಬರುತ್ತೆ ಈ ಥರ. ಸೊ ನೋಡಿ 19, 97, 96, 94 ಈ ಥರ ಆರ್ಡ್ರಲ್ಲಿ ಬರುತ್ತೆ. ಜಾಸ್ತಿ ವ್ಯೂ ಆಗಿರೋದು ಮೇಲ್ಗಡೆ ಬರುತ್ತೆ. ಸೊ ಈ ಥರ ನೀವು ಮೋಸ್ಟ್ ವಾಚ್ಡ್ ರೀಲ್ಸನ್ನು ಯಾವ್ದಾದ್ರು ಅಕೌಂಟ್ಸಿಂದ ನೋಡ್ಕೊಬಹುದು. ನೋಡೋಣ ಇವಾಗ ನೆಕ್ಸ್ಟ್ ಅಪ್ಡೇಟ್ನ ಬಗ್ಗೆ. ಸೊ
ಸೊ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ವಾಚ್ ಹಿಸ್ಟ್ರಿ ಹೇಗೆ ನೋಡೋದು ಅಂತ. ಸೊ ತುಂಬಾ ರೀಲ್ಸನ್ನು ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಾ ಡೈಲಿ. ಬೈ ಮಿಸ್ ಆಗಿ ಒಂದು ರೀಲ್ ತಪ್ಪೋಗಿದೆ, ಆ ರೀಲ್ಸು ನಿಮಗೆ ಬೇಕು ಅಂತ ಇಟ್ಕೊಳ್ಳಿ. ಸೊ ಅದನ್ನು ಹುಡ್ಕೋದು ಇವಾಗ ಈಸಿಯಾಗಿದೆ, ಯಾಕಂದರೆ ವಾಚ್ ಹಿಸ್ಟ್ರಿ ಅಂತ ಸೆಟ್ಟಿಂಗ್ಸಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಲು ಪ್ರೊಫೈಲಿಗೆ ಹೋಗಿಬಿಟ್ಟು ಇಲ್ಲಿ 3 ಲೈನ್ಸ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. 3 ಲೈನ್ಸ್ನ ಮೇಲೆ ಕ್ಲಿಕ್ ಮಾಡಿದ ಬಳಿಕ ತುಂಬ ಆಪ್ಷನ್ಸ್ ಬರುತ್ತೆ ನಿಮಗೆ. ಅದರಲ್ಲಿ ಯುವರ್ ಆ್ಯಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಯುವರ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ. ಇಲ್ಲಿ ನಿಮಗೆ ವಾಚ್ ಹಿಸ್ಟರಿ ಅಂತ ಒಂದು ಹೊಸದಾಗಿ ಆಪ್ಷನ್ ಕೊಟ್ಟಿದ್ದಾರೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ನೋಡಿರೋ ಎಲ್ಲ ರೀಲ್ಸ್ ಹಿಸ್ಟ್ರಿ ಇಲ್ಲಿ ಇರುತ್ತೆ. ಸೊ ಒಂದು ಬಿಡ್ದಾಗೆ ಇಲ್ಲಿ ನೀವು ನೋಡಿರೋ ರೀಲ್ಸ್ನ ಲಿಸ್ಟ್ ಇರುತ್ತೆ. ಸೊ ಇದು ಇನ್ನೊಂದು ಫೀಚರ್. ಒಂದು ಬೋನಸ್ ಫೀಚರ್ ಬಗ್ಗೆ ನೋಡೋಣ. ಸೊ ಇವಾಗ ಯಾವ್ದಾದ್ರು ಚಾರ್ಟ್ನಲ್ಲಿ ಈ ಥರ ಮ್ಯೂಸಿಕ್ಕನ್ನು ಹೇಗೆ ಕಳಿಸೋದು ಅಂತ ನೋಡೋಣ. ಸೊ ಅದಕ್ಕೆ ಚಾರ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ GIF ಸಿಂಬಾಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೊಸದಾಗಿ ಮ್ಯೂಸಿಕ್ ಅಂತ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ, ನ್ಯೂ ಅಂತ ಇದೆ ಅದರ ಮೇಲೆ. ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಇಷ್ಟವಾಗಿರೋ ಮ್ಯೂಸಿಕನ್ನು ನೀವು ಸೆಲೆಕ್ಟ್ ಮಾಡಿ ಯಾವುದಾದ್ರೂ. ಸೊ ಎಕ್ಸಾಂಪಲ್ ನಾನು ಇದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿ ಅಷ್ಟೇ. ಈ ಥರ ಬರುತ್ತೆ ಅದು ಚಾರ್ಟ್ನಲ್ಲಿ. ಸೊ ಈ ಥರ DMನಲ್ಲಿ ಮ್ಯೂಸಿಕನ್ನು ಕೂಡ ಸೆಂಡ್ ಮಾಡ್ಬೋದು. ಇವತ್ತು ನೋಡಿದ ಯಾವ ಫೀಚರ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.